ವಹಿಸಿದ್ದಾರೆ. ತಮ್ಮ ಉದ್ಯಮದೊಂದಿಗೆ ಸಮಾಜ ಸೇವೆ, ಸಂಘ ಸಂಸ್ಥೆಗಳಿಗೆ ಪೋಷಕರಾಗಿ ಕಲೆ, ಭಾಷೆ, ಸಂಸ್ಕೃತಿಗೆ ಪ್ರೋತ್ಸಾಹ, ಬೆಂಬಲ ನೀಡುವುದರ ಮೂಲಕ ತಮ್ಮ ತಾಯಿ ನಾಡಿನ ತಾಯಿ ಭಾಷೆ ಹಾಗೂ ಸಂಸ್ಕೃತಿಗೆ ಗಲ್ಫ್ ನಾಡಿನಲ್ಲಿ ಹಸಿರಾಗಿಸುವಲ್ಲಿ ಬಹಳ ಮಹತ್ತರದ ಪಾತ್ರವನ್ನ ವಹಿಸಿದ್ದಾರೆ. ಚಲನಚಿತ್ರ ನಿರ್ಮಾಪಕರಾಗಿ ತುಳು ಸಿನಿಮಾ, ಕಂಬಳಬೆಟ್ಟು, ಪಟ್ಟಣ ಮಗಲನ್ನ ಒಂದು ಉತ್ತಮ ಸಿನಿಮಾವನ್ನ ಕೂಡ ಇವರು ನಿರ್ಮಿಸಿದ್ದಾರೆ. 2004ರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿರುವ ಇವರು ಗಡಿನಾಡ ರಾಜ್ಯೋತ್ಸವಕ್ಕೆ ಆಯ್ಕೆಯೂ ಆಗಿದ್ದಾರೆ. ಇವರಿಗೆ ಕರ್ನಾಟಕ ಸಂಘ ಶಾರ್ಜಾ 23ನೇ ವಾರ್ಷಿಕೋತ್ಸವ, 70ನೇ ಕರ್ನಾಟಕ ರಾಜ್ಯೋತ್ಸವ ಈ ಮಯೂರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರ ಸಾಧನೆಗಾಗಿ ಮಯೂರ ವಿಶ್ವಮಾನ್ಯ ಕನ್ನಡಿಗ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಿಕ್ಕೆ ಹೆಮ್ಮೆಯಿಂದ ಶಾರ್ಜಾ ಕರ್ನಾಟಕ ಸಂಘ ಹೆಮ್ಮೆ ಪಡ್ತಾ ಇದೆ. ನಿಮ್ಮೆಲ್ಲರ ಹರಸುವಿಕೆ, ಹಾರೈಕೆ ಇವರ ಜೊತೆಗಿರಲಿ. ಮಯೂರ ವಿಶ್ವಮಾನ್ಯ ಕನ್ನಡಿಗ ಅಂತಾರಾಷ್ಟ್ರೀಯ ಪ್ರಶಸ್ತಿಯಿಂದ ಪುರಸ್ಕೃತಗೊಳ್ತಾ ಇದ್ದಾರೆ ಶ್ರೀಯುತ ರೊನಾಲ್ಡ್ ಮಾರ್ಟಿಸ್. ಇವರ ಸಂಸ್ಕೃತಿ ಹಾಗೂ ಸಮಾಜ ಸೇವೆಯನ್ನು ಗುರುತಿಸಿ ನೀಡ್ತಾ ಇರುವಂತಹ ಮಯೂರ ವಿಶ್ವಮಾನ್ಯ ಕನ್ನಡಿಗ ಅಂತಾರಾಷ್ಟ್ರೀಯ ಪ್ರಶಸ್ತಿ. ವೇದಿಕೆಯ ಮೇಲಿರುವ ಕರ್ನಾಟಕ ಸಂಘ ಶಾರ್ಜಾದ ಅಧ್ಯಕ್ಷರು, ಪದಾಧಿಕಾರಿಗಳು, ಗಣ್ಯರು, ಅತಿಥಿಗಳು ಎಲ್ಲರೂ ಸೇರಿ ಇವರಿಗೆ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ, ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿಯಿಂದ ಪುರಸ್ಕೃತಗೊಳ್ತಾ ಇದ್ದಾರೆ. ಅಭಿನಂದನೆಗಳು, ಚಪ್ಪಾಳೆಯ ಅಭಿನಂದನೆಗಳು ಬರ್ತಾ ಇರಬೇಕು. ಹಲವಾರು ಸುಮಾರು 20 ವರ್ಷಗಳಿಂದ UAEಯ ನೆಲದಲ್ಲಿ ನಾಡಿಗಾಗಿ, ತಾಯಿ ಭಾಷೆಗಾಗಿ, ಸಂಸ್ಕೃತಿಗಾಗಿ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಇವರಿಗೆ ಆತ್ಮೀಯವಾದ ಅಭಿನಂದನೆಗಳು, ವಂದನೆಗಳು.